ರಾಮ 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 ಪುರಾಣಶ್ಯ ಉಪಜೀವ್ಯಶ್ಚ ವೇದಯೇನ ಜಾಬಲಃ ಹೇಳ್ಬಿಟ್ಟರು. ಪುರಾಣಕ್ಕೆ ಉಪಜೀವ್ಯವಾದಂಥದ್ದು ಯಾವುದೋ ವೇದ. ಉಪಜೀವಕ ಸರಿಯಾಗಿ ತಿಳ್ಕೊಳ್ಳಿ. ನಿಮ್ಮ ದೃಷ್ಟಾಂತ ಕೊಡ್ಬೇಕಂದ್ರೆ ನಾವು ಈ ನಮಗೆ ಮಧ್ವ ಸಿದ್ಧಾಂತಕ್ಕೆ ಮೂಲವಾದಂಥ ಗ್ರಂಥ ಯಾವುದು? ಶ್ರೀಮದಾಚಾರ್ಯ ಸರ್ವಮೂಲ. ನಾವು ಮುಂದೆ ಮಾತಾಡೋ ಪ್ರವಚನ ಹಾಡ ಅವೆಲ್ಲ ಸರ್ವಮೂಲಕ್ಕೆ ವಿರುದ್ಧ ಆಗಿರುತ್ತೆ. ನಮಗೆ ಏನು ಬೇಕಾದ್ರೆ ಸರ್ವಮೂಲದ ಸಿದ್ಧಾಂತಕ್ಕೆ ವಿರುದ್ಧ ಆಗಿರುತ್ತೆ. ಯಾರೇ ಮಾತಾಡಿದ್ರು ಶ್ರೀಮದಾಚಾರ್ಯ ಸಿದ್ಧಾಂತಕ್ಕೆ ವಿರುದ್ಧ ಆಗುತ್ತೆ. ದಾಸರೇ ಹೇಳಿ ಯಾರೇ ಹೇಳಿ ಇವತ್ತು ಅದು ಶುರುವಾಗಿದೆ. ದಾಸ ಹೇಳ ಪ್ರಾಯ ದಾಸರು ಜ್ಞಾನಿಗಳೇ ಇರ್ತಾರೆ. ಸ್ವರಮೂಲದ ಸಿದ್ಧಾಂತಕ್ಕೆ ವಿರೋಧ ಬಂತು ಅಂತ ಅವಾಗ ದಾಸರನ್ನು ಮಾಡಬೇಕು ಇಲ್ಲ. ದಾಸರ ವೇಳೆಗೆ ಮಾಡಿ ಯಾರೋ ಅವರ ಕುಡ್ಯಾರ ಅಥವಾ ಅದು ಮಾಡೋ ವೇಳೆಯಾಗ ದಾಸರಿಗೆ ಅಪರೋಕ್ಷ ಜ್ಞಾನ ಇರ್ಲಿಕ್ಕಿಲ್ಲ. ಈಗ 24 ತಾಸು ಅಪರೋಕ್ಷ ಎಲ್ಲಿರ್ತದೆ ದಾಸ. ಒಮ್ಮೊಮ್ಮೆ ಎಷ್ಟೇ ಅಶ್ವತ್ಥಾಮಾಚಾರಂಥ ರುದ್ರಾಂಶ ಹೋದ್ರು ಅವರೇ ಪಾಂಡವರು ತಪ್ಪು ತಿಳ್ಕೊಂಡ್ರು. ಮತ್ತು ಸಾಮಾನ್ಯ ಅಪರೋಕ್ಷ ಜ್ಞಾನಿಗಳು 99% ಎಂದು ತಪ್ಪು ಮಾತಾಡೋದು. ಶ್ರೀಮದಾಚಾರ್ಯ ಸರ್ವಮೂಲಕ್ಕೆ ವಿರುದ್ಧವಾದಂಥ ಮಾತು ಅದು ಕಂಡು ಅಂತ ನಾವು ಯಾವುದನ್ನು ಹೋಗಬೇಕು? ಸರ್ವಮೂಲ. ಅದಕ್ಕೆ ನಾವು ದಾಸರ ಪದಗಳನ್ನು ತಿರಸ್ಕಾರ ಮಾಡ್ತೀವಿ. ಅದಕ್ಕೆ ಎರಡು ಅರ್ಥ ಮಾಡ್ತೀವಿ. ಒಂದು ಯಾರೋ ಜೋಡಿಸ್ಯಾರ ಒಳಗೆ ಅಲ್ಲ, ಅದು ಏನೋ ಆಗಿದೆ ಹೊರತು ನಮಗೆ ಮೂಲಭೂತ ಆದ ಸರ್ವಮೂಲ. ಸರ್ವಮೂಲಕ್ಕೆ ಮೂಲ ಯಾವುದಾದ್ರು ವೇದ ಅಥವಾ ಇಲ್ಲೇ ವೇದವ್ಯಾಸನ ಮಾಡಿದ ಪುರಾಣಗಳು 18 ಪುರಾಣಗಳು. ಒಂದು ಕಡೆಗೆ ವಿಷ್ಣು ಸರ್ವೋತ್ತಮ ಅಂತ ಹೇಳ್ತಾರೆ, ಒಂದು ಕಡೆಗೆ ಶಿವ ಅಂತದ, ಒಂದು ಕಡೆಗೆ ಗಣಪತಿ ಅಂತಾರೆ. ಅವು ಬೇರೆ ಬೇರೆ ಪುರಾಣದಾಗ ಬೇರೆ ಬೇರೆ ಮಾತೇ ಎಲ್ಲ ವೇದವ್ಯಾಸನೆ ಮಾಡಿದ್ರು. ಇದು ನಿರ್ಣಯ ಮಾಡಿ ಅದಕ್ಕೆ ಹೇಳಿದ್ರು ಪುರಾಣಗಳಲ್ಲಿ ಶಂಕಾ ಬಂತು ಅಂದ್ರೆ ಉಪಜೀವ್ಯಶ್ಚ ವೇದ ಏವ. ಅಂದರೆ ಪುರಾಣಗಳ ಪ್ರಮೇಯವನ್ನು ತಿಳ್ಕೊಳ್ಳಿಕ್ಕೆ ನಾವು ಮೂಲ ಆ ಪುರಾಣಕ್ಕೂ ಮೂಲ ಯಾವುದು? ಉಪಜೀವಿ ಯಾವುದು? ಆ ವೇದ ವೇದಕ್ಕೆ ವಿರುದ್ಧ ಆಗಿತ್ತು ಅಂತ ಹಾಗೆ ಓಂ ಸ್ಮೃತ್ಯ ಅನವಕಾಶ ದೋಷತ್ವ ಸಂಗಾತಿ ಎಂಬುವಂತಹ ಸೂತ್ರದೊಳಗೆ ವೇದವ್ಯಾಸ ಶೈವ ಸ್ಮೃತಿಗಳು ಶಿವ ಸರ್ವೋತ್ತಮ, ಪಂಚರಾತ್ರಾದಿಗಳು ವಿಷ್ಣು ಸರ್ವೋತ್ತಮ. ಎರಡೂ ಸ್ಮೃತಿಗಳೇ. ಅಂದರೆ ಯಾರು ಒಬ್ಬರು ಮಾಡಿದ್ದೆ ವೇದವ್ಯಾಸರು ಇತ್ಯಾದಿ ಮಾಡಿದ್ರು. ಮತ್ತು ಈ ವಿರೋಧ ಬಂದರೆ ಏನು ಮಾಡಬೇಕು? ಯಾವ ಸ್ಮೃತಿಗೆ ಪಂಚರಾತ್ರ ವೇದ ಮೂಲ ಆಗಿದೆ ಅದೇ ಶೈವ ಸ್ಮೃತಿಗಳಿಗೆ ವೇದ ಮೂಲ ಆಗಿದೆ. ಅಂದರೆ ಶಿವ ಸರ್ವೋತ್ತಮ ಅಂತ ಶಿವನ ವಸ್ತು ಹೇಳ್ತದೆ, ಶಿವನ ಮಹತ್ವ ಹೇಳ್ತದೆ ವೇದ, ಶಿವನ ಉತ್ತಮತ್ವ ಹೇಳ್ತದೆ, ಸರ್ವೋತ್ತಮತ್ವ ಹೇಳ್ತದೆ. ಅದಕ್ಕೆ ಯಾಕೆ ಹೇಳಿಲ್ಲ? ವೇದಕ್ಕೆ ವಿರುದ್ಧ ಆಗಿದೆ. ಅದಕ್ಕೆ ಶೈವ ಸ್ಮೃತಿಗಳೆಲ್ಲವೂ ಅಪ್ರಾಮಾಣಿಕ. ನಮಗೆ ವ್ಯವಸ್ಥೆ ಮಾಡ್ಯಾರ, ವೇದವ್ಯಾಸನೆ ಮಾಡ್ಯಾರ, ನಾವು ಮಾಡಿ. ಹಾಗೆ ಪುರಾಣಶ್ಚ ಉಪಜೀವ್ಯಶ್ಚ ವೇದ ಇವ. ಪುರಾಣಾದಿಗಳಿಗೆ ಉಪಜೀವಿಯಾಗಿದ್ದು ಯಾವುದು? ವೇದ. ತದ್ವಿರೋಧೇ ಕಥಂ ಮಾನಂ ತತ್ತಕ್ಕೆ ಭವಿಷ್ಯ. ಆ ವೇದಕ್ಕೆ ವಿರುದ್ಧವಾದಂತಹ ಮಾತು ಇನ್ನು ಕರ್ನಾಟಕ ಸರ್ಕಾರ ಯಾವುದೇ ಕಾಯ್ದೆ ಮಾಡಿ ಅದು ಕಾಯ್ದೆ ಹೆಂಗಿರ್ಬೇಕು ಹೇಳಿದ್ರು? ಕಾನ್ಸ್ಟಿಟ್ಯೂಷನ್. ಭಾರತ ಸರ್ಕಾರದ ಮೂಲ ಕಾನ್ಸ್ಟಿಟ್ಯೂಷನ್ಗೆ ವಿರುದ್ಧ ಆಗಬಾರ್ದು. ಆಯ್ತಂದ್ರೆ ಆ ಕಾಯ್ದೆ ಬಿದ್ದು ಹೋಗ್ತದೆ. ಈ ಸ್ಟೇಟ್ನೊಳಗೆ ಯಾರೇ ಏನೇ ಕಾಯ್ದೆ ಮಾಡಿದ್ರು ಅದೇನಾಗಬೇಕು? ಆ ಕಾಯ್ದೆಗೆ ಮೂಲ ಉಪಜೀವಿ ಯಾವುದು? ಕಾನ್ಸ್ಟಿಟ್ಯೂಷನ್.
ಆ ಕಾನ್ಸ್ಟಿಟ್ಯೂಷನ್ ವಿರುದ್ಧ ಆಗ್ತದೆ. ಹಂಗೆ ನಮ್ಮ ಎಲ್ಲ ಪುರಾಣಗಳಿಗೆ ಮೂಲ ಕಾನ್ಸ್ಟಿಟ್ಯೂಷನ್ ಯಾವುದು? ವೇದ. ಆ ವೇದ ಸಿದ್ಧಾಂತ ವಿರುದ್ಧ ಆಗ್ತದೆ. ತದ್ವಿರೋಧೆ, ಆ ವೇದಕ್ಕೆ ವಿರುದ್ಧವಾದಂಥ ಯಾವುದೇ ಪುರಾಣ ವಾಕ್ಯವಿದ್ದರೂ ಕಥಂ ಮಾನಂ ತತ್ತತ್ರ ಭವಿಷ್ಯತೆ, ಅಲ್ಲಿ ಅದು ಆ ವ್ಯಕ್ತಿಯ ಸರ್ವೋತ್ತಮತ್ವ ಸ್ಥಾಪನಾ ಮಾಡಲಿಕ್ಕೆ ಹೇಗೆ ತಾನೇ ಅದು ಸಮರ್ಥ ಆಗ್ತದೆ. ಹಾಗಾಗಿತ್ತು ಅಪರೀಕ್ಷಿತ ದೃಷ್ಟಿ ಕಥಮೇವಾಕ್ಷಜಂ ಭವೇತ್. ಅದರಂಗೇನೆ ಅಕ್ಷಜಂ, ಪ್ರತ್ಯಕ್ಷಾದಿಗಳಿಂದ ನಮಗೆ ಕಂಡಿರತಕ್ಕಂತಹ ಪ್ರತ್ಯಕ್ಷ ಅನುಮಾನದಲ್ಲಿ ಪುರಾಣದಲ್ಲಿ ಕಂಡಿರ್ತಕ್ಕಂಥದ್ದು ಕಥಮೇವ ಅಕ್ಷಜಂ ಭವೇತ್ ಯದ್ದೇವಂ ದೇವದತ್ತಾದಿ ಭ್ರಮಕ್ಕಿಂ ನೋಪಜೀವ್ಯತೆ. ಅದರ ಪುರಾಣ ವಾಕ್ಯನ ಹಿಂಗಿದ್ದಾಗ ಅಪರೀಕ್ಷಿತ ದೃಷ್ಟಿ, ಪರೀಕ್ಷಾ ಆಗದೇ ಇದ್ದಂಥ ಪ್ರತ್ಯಕ್ಷಾದಿಗಳು ಅವು ನಮಗೆ ಪ್ರಮಾಣ ಆಗಂಗಿಲ್ಲ ಅಂಥೇಳಿ. ನೀವು ಹಿಂಗೆ ಒಪ್ಪದೇ ಇದ್ದರೆ ಅಂದರೆ ಯದ್ದೇವಂ ದೇವದತ್ತಾದಿ ಭ್ರಮಕ್ಕಿಂ ನಾಕ್ಷಜಂ ಭವೇತ್. ಈಗ ಪ್ರತ್ಯಕ್ಷಾದಿಗಳು ಪ್ರಮಾಣಾದಿಗಳು ಪ್ರಮಾಣವೇ, ಅದರ ವೇದಕ್ಕೆ ವಿರುದ್ಧ ಆಗಿತ್ತಂದ್ರೆ ಅಪ್ರಮಾಣ. ನಾ ಪ್ರತ್ಯಕ್ಷದಿಂದ ಕಂಡದ ಮುಗಿದು ಹೋಯ್ತು, ಪ್ರಮಾಣ ತಗೊಂಡ್ಬಿಟ್ರಿ ಅಂತೀವಿ ಮಾತ್ರ ಅದ ಏನಾಯ್ತು? ಯದೇವಂ ಪ್ರತ್ಯಕ್ಷವೇ ಸಾರ್ವಭೌಮ ಪ್ರಮಾಣ ಆಯಿತು. ಅವಾಗ ಶುಕ್ತಿಯಲ್ಲಿ ಪ್ರಮಾಣ ಅವಾಗ ಏನು ಮಾಡ್ತಾರೆ? ಅದರಿಂದ ಇನ್ನೊಂದು ವಿಷಯ ಹೇಳ್ತಾರೆ, ಏನು? ದೇವರು, ಪುಣ್ಯ, ಪಾಪ, ಸ್ವರ್ಗ, ನರಕ ಇತ್ಯಾದಿ ಅದೃಷ್ಟ ವಿಷಯಕವಾದ ಒಂದು ಚರ್ಚೆಯಲ್ಲಿ ಉಪಜೀವ್ಯ ಪ್ರಮಾಣ ಯಾವುದು? ಆಗಮಗಳೇ. ಆಗಮಗಳು. ಅದಕ್ಕೆ ವಿರುದ್ಧವಾಗಿ ಪ್ರತ್ಯಕ್ಷಾದಿಗಳು ಬಂದು ಅಂದರೆ ಆಗಮಕ್ಕೆ ಅನುಕೂಲ ಆಗುವಂತ ಅರ್ಥ ಮಾಡ್ಬೋದು. ಇನ್ನು ಕಡಬಡಾದಿಗಳು, ಜಗತ್ತ, ನಮ್ಮದು ಅನುಭವಗಳು, ಇವಕ್ಕೆಲ್ಲ ಸಾರ್ವಭೌಮ ಪ್ರಮಾಣ ಪ್ರತ್ಯಕ್ಷ. ಇದಕ್ಕೆ ವಿರುದ್ಧವಾಗಿ ವೇದ ಹೇಳ್ತೇವೆ ಅಂದ್ರೆ ಅದಕ್ಕೆ ಅನುಕೂಲ ಆಗೋಂಗೆ ಆಗಮ ಮಾಡಬೇಕು. ವೇದ ಬಿಡಬಾರ್ದು. ವೇದ ಪ್ರಮಾಣ ನಿಮ್ಮ ಅನುಭವ. ನಾನು ಪರಬ್ರಹ್ಮ ಅಲ್ಲ, ನಾನು ಅಜ್ಞಾನಿ, ನಾ ಪರಬ್ರಹ್ಮ ಹೆಂಗೆ ಆಗ್ತನೋ ಅದು ವೇದ ಹೇಳ್ತದೆ. ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತದೆ, ತತ್ವವಿಷಯ ಅಂತ ಹೇಳ್ತದೆ. ನೀನೇ ಆ ಬ್ರಹ್ಮ, ನಾನೇ ಬ್ರಹ್ಮ ವೇದ ಹೇಳ್ತದೆ. ಆದ್ರೆ ನಮ್ಮ ಅನುಭವ ಏನು ಬರ್ತದೆ? ಬ್ರಹ್ಮ ಆದ್ರೆ ಏನಪ್ಪ? ಪರಿಪೂರ್ಣ, ಪರಿಪೂರ್ಣ, ದೋಷವಿದ್ದ ಸರ್ವಜ್ಞ. ಅವನ್ನ ನಮಗೆ ಗೊತ್ತಿತ್ತು, ಗುಣ ಬೇಡ ಬರುತ್ತೆ. ನಮಗೆ ಗೊತ್ತಿದ್ದದ್ದು ಪರಬ್ರಹ್ಮ ನಾರಾಯಣ ಅಂದರೆ ಅವನು ಸರ್ವಜ್ಞ ಇದ್ದಾನ, ಸರ್ವಶಕ್ತಿ ಇದ್ದಾನ, ಸರ್ವಾಂತರಯಾಮಿ ಇದ್ದಾನ, ಇತ್ಯಾದಿ ಇತ್ಯಾದಿ ದೋಷಗಳು ಒಂದೇ 4 ಗುಣ ನಮ್ಗೆ ಅವು ಇದು ಭಾಳ ನಮ್ಗೆ ಗೊತ್ತಿದ್ದ 4 ಇವು ಇದ್ದದ್ದು ಪರಬ್ರಹ್ಮ ಅಲ್ವಾ? ಈ ಪರಬ್ರಹ್ಮ ನಾ ವಿಷಯಕ್ಕೆ ನನ್ನಲ್ಲಿ ಹಂಗೆ ಅನುಭವದ ಇಲ್ಲ. ನಮ್ಮ ಅನುಭವ ಏನಾಯ್ತು? ಸಾರ್ವಭೌಮ ಅನುಭವ ಆಯ್ತು. ಅದು ಅನುಭವ ಹಂಗಿದ್ದಾಗ ವೇದ ಏನು ಹೇಳ್ತೇವೆ? ನೀನೇ ಬ್ರಹ್ಮ, ನಾನೇ ಬ್ರಹ್ಮ. ಅವಾಗ ನಾವೇನು ಮಾಡಬೇಕು? ವೇದವನ್ನು ಬಿಡೋ ಹಂಗಿಲ್ಲ. ಯಾಕಂದ್ರೆ ಅದು ಅಪೌರುಷ. ಅದಕ್ಕೆ ಏನು ಮಾಡ್ಬೇಕು? ವೇದದ ಅರ್ಥವೇ ವೇದಾರ್ಥವನ್ನು ಬೇರೆ ಮಾಡಿ. ಈಗ ಅಹಂ ಬ್ರಹ್ಮಾಸ್ಮಿ ಅಂದ್ರೆ ನಾನು, ನನ್ನ ಒಳಗಿದ್ದವ ಬ್ರಹ್ಮ, ನಾನೇ ಬ್ರಹ್ಮ. ನೀವು ನನಗೆ ಇದು ನೋಡ್ರಿ, ಇದು ಉಂಡೆ ಅದ, ಈ ಉಂಡೆ ತೊಗೊಂಡು ಹೋಗಿ ಒಂದು ಡಬ್ಬಿಗೆ ಕೊಡ್ತೀವಿ. ಚೆನ್ನಾಗಿ ಉಂಡೆ ಅಂತೀನಿ, ಕೈಯಾಗಿ ಡಬ್ಬಿಗೆ ಕೊಡ್ಲಿಕ್ಕೆ ಅಂತೀನಿ. ಏನಿದೆ ಡಬ್ಬಿ ಉಂಡೆ ಆಗ್ತದೆ ಅಂದ್ರೆ ಇದೇ ಉಂಡೆ ತೊಗೊಂಡು ಹೋಗಿರೋದ. ಇದೇ ಉಂಡೆ ಅಂದರೆ ಇದೇ ತೋರಿಸೋದು ಯಾವುದು? ಹೇಳೋದೇನು? ಉಂಡೆ. ಡಬ್ಬಿನೇ ಉಂಡೆ ಆಗ್ತದೆ ಇಲ್ಲ. ಉಂಡೆ ಒಳಗೆ ಡಬ್ಬಿ ಅಂತ ಯಾವನೇ ತಣ್ಣಗೆ ಗೊತ್ತಾಗ ನಾನೇ ಬ್ರಹ್ಮ ಅಂದ್ರೇನು? ನನ್ನೊಳಗೆ ಯಾಕೆ ನಾನೇ ಬ್ರಹ್ಮ ಯಾಕೆ ಆಗಬಾರ್ದು? ಹಾಂ, ಅದಕ್ಕೆ ಹೇಳಿದ್ರು ಪರೀಕ್ಷಾ ಕೇಳಿದ್ರೆ ಯದ್ದೇವಂ ದೇವದತ್ತಾದಿ ಭ್ರಮಕ್ಕಿಂ ನಾಕ್ಷಜಂ ಭವೇತ್. ಯಾವತ್ ಶಕ್ತಿ ಪರೀಕ್ಷಾಯಾಂ ಉಪಜೀವಸ್ಯ ಬಾಧನೆ ದೋಷೋ ನಾಶೋಜಿತೆ ದೋಷ ಉಪಜೀವಿತ ಮರುತ್ವ. ಕನ್ನಡ ಗಾರಿ ಮಾತು ಕಲ್ತಿದ್ರು. ಪ್ರತ್ಯಕ್ಷ ಕಂಡು ಪ್ರಮಾಣಿಸಿ ನೋಡುವುದು.
ಈ ನೋಡ್ರಿ ಇದಂ ರಜತಂ ಅಂತ ಜ್ಞಾನ ಇದೆ. ಶಿಂಪಿ ನೋಡಿ ಬೆಳ್ಳಿದ ಜ್ಞಾನ ಪ್ರತ್ಯಕ್ಷ ಹೌದು. ಹೌದು. ಪ್ರತ್ಯಕ್ಷ ಅದು ಪ್ರತ್ಯಕ್ಷ ಒಳಗೆ ನಮಗೆ ಬೆಳ್ಳಿಯಂತೆ ನಮ್ಗೆ ಅನುಭವ ಬರ್ಲಿಕ್ಕತ್ತದ. ದೊಡ್ಡ ಪ್ರತ್ಯಕ್ಷ. ಈಗ ಅದು ಪರೀಕ್ಷಿತ ಪ್ರತ್ಯಕ್ಷ. ಪರೀಕ್ಷಿತ ಅಲ್ಲ. ಅದರ ಪರೀಕ್ಷಿತ ಪ್ರತ್ಯಕ್ಷ ಅಂದ್ರೆ ಅನುಭವ. ನೀವು ಆಗ ಹೇಳಿದೆ ಪ್ರತ್ಯಕ್ಷವನ್ನು ಪ್ರಮಾಣಿಸಿ ನೋಡಬೇಕು. ಅದು ಪ್ರಮಾಣಿಸಿ ಅಂದರೆ ಪೂರ್ವಾಪರ ಸಂಗತಿ ನೋಡಿಕೊಂಡು ಪರೀಕ್ಷೆ. ಹಾಗಾದ್ರೆ ನಾ ಸಮೀಪಕ್ಕೆ ಹೋಗ್ತೀನಿ ನೇದಂ ರಜತಂ ಬೆಳೆಯ ಆ ಶಿಂಪಿ ಅದು ಪ್ರತ್ಯಕ್ಷ. ಇದು ಯಾರ ಪ್ರತ್ಯಕ್ಷ ಬಂತು? ಇದಂ ರಜತಂ ಎಂಬುವಂತಹ ಪ್ರತ್ಯಕ್ಷ, ನೇದಂ ರಜತಂ ಎರಡೂ ಪ್ರತ್ಯಕ್ಷ. ಯಾವ ಪ್ರತ್ಯಕ್ಷ? ಪರೀಕ್ಷಿತ. ಕರೆಕ್ಟ್. ಏನು ಹೇಳಿದ್ರು? ಪರೀಕ್ಷಿತ ಪ್ರತ್ಯಕ್ಷ. ಮೊದಲಿಗೆ ಅಪರೀಕ್ಷಿತ ಪ್ರತ್ಯಕ್ಷ ಅಂದರೆ ನೀವು ನಿಮ್ಮ ಅನುಭವ ಮತ್ತು ವಿಮರ್ಶ ಚಿಂತನ ಇವುಗಳಿಂದ ಸಂಶೋಧಿತವಾಗಿರ್ತಕ್ಕಂಥ ಒಂದು ಡಿಫೈನ್ಡ್ ಪ್ರತ್ಯಕ್ಷ, ಒಂದು ಅನ್ಡಿಫೈನ್ಡ್ ಪ್ರತ್ಯಕ್ಷ. ಯಾವಾಗಲೂ ಪ್ರತ್ಯಕ್ಷದಿಂದ ಪ್ರತ್ಯಕ್ಷಕ್ಕೆ ಬಾಧ ಬರ್ತದೆ. ಯಾಕೆ ಹೇಳ್ರಿ? ಮೊದಲು ನೀವು ಶಿಂಪಿಯನ್ನು ಬೆಳ್ಳಿ ಅಂತ ನೋಡಿ ಪ್ರತ್ಯಕ್ಷ ಇದೆ. ಏನಂದ್ರೆ ತಮ್ಮನ್ನು ಸಮೀಪಕ್ಕೆ ನೋಡಿ ಅದು ಒಂದು ಕಡೆ ಪರೀಕ್ಷಿತ ಪ್ರತ್ಯಕ್ಷದಿಂದ ಅಪರೀಕ್ಷಿತ ಪ್ರತ್ಯಕ್ಷವು ಏನಾಗ್ತದೆ? ಇದು ಪ್ರತ್ಯಕ್ಷೈಕ ವೇದ್ಯವಾಗಿರ್ತಕ್ಕಂಥ ವಿಷಯದಲ್ಲಿ ಇದು ಪ್ರತ್ಯಕ್ಷೈಕ ವೇದ್ಯವಾಗದೇ ಇದ್ದ ಈಶ್ವರ ಅದೇ ಆಗುತ್ತೆ. ಅದೇ ಹೇಳಿದ್ರು ಯಾವತ್ ಶಕ್ತಿ ಪರೀಕ್ಷಾಯ ಉಪಜೀವ್ಯಸ್ಯ ಬಾಧನೆ ದೋಷೋ ನಾಶೋ ನ ಅಶೋಧಿತೆ ದೋಷ ಉಪಜೀವ್ಯತ್ವ ಮನಸ್ಸು. ನೋಡಿ ನಾವು ಯಥಾಶಕ್ತಿಯಾಗಿ ಪರೀಕ್ಷಾ ಮಾಡಿದಾಗೂ ಈ ದೇವದತ್ತನ ಬಿಟ್ಟು ದೇವದತ್ತ ಭ್ರಮ ನ ಅಕ್ಷಜಂ ಭವೇತ್. ಆಗಿನ ಸಾಧ ದೇವದತ್ತಾದಿ ಭ್ರಮ ಅಕ್ಷಜಂ ಭವೇತ್. ಅಪರೀಕ್ಷಿತ ದೃಷ್ಟಿಶ್ಚ ದೇವದತ್ತ ಅಪರೀಕ್ಷಿತ ದೇವಂ ದೇವದತ್ತಾದಿ ಭ್ರಮಂ ಕಿಂ ನಾಕ್ಷಜಂ ಭವೇತ್. ಅಂದ್ರೆ ಇದೇನು ಹೇಳಿದ್ರು? ದೇವದತ್ತ ಅಗಳ ಹೇಳಿ ನಮಗೆ ಎಲ್ಲಿ ನಮ್ಮ ಏನು ಅಪರೀಕ್ಷಿತವಾಗಿರತಕ್ಕಂತಹ ಪ್ರತ್ಯಕ್ಷಾದಿಗಳವಲ್ಲ. ಪ್ರತ್ಯಕ್ಷ ಕಥಮೇವ ಅಕ್ಷಜಂ ನೀವು ಅದೇ ಅಪರೀಕ್ಷಿತವಾಗಿರತಕ್ಕಂತಹ ಪ್ರತ್ಯಕ್ಷವು ಆಯಿತು. ಅವು ಏನಾಯಿತು? ಕಥಮೇವ ಅಕ್ಷಜಂ ಪ್ರತ್ಯಕ್ಷ ಕಥಮೇವ ಅದು ಹೇಗೆ ತಾನೇ ಪ್ರಮಾಣ ಆಗ್ತದೆ. ಅಂದ್ರೆ ಒಟ್ಟ ಪ್ರತ್ಯಕ್ಷ ಪ್ರಮಾಣ ತರಲಿಕ್ಕಿಲ್ಲ. ಅಪರೀಕ್ಷಿತ ಪ್ರತ್ಯಕ್ಷ ಪ್ರಮಾಣ ಅಲ್ಲ. ಅಪರೀಕ್ಷಿತ ದೃಷ್ಟಿಶ್ಚ ಕಥಮೇವ ಅಕ್ಷಜಂ ಭವೇತ್. ಅಂದ್ರೆ ಅಪರೀಕ್ಷಿತವಾಗಿರತಕ್ಕಂತಹ ಪ್ರತ್ಯಕ್ಷವು ಪ್ರಮಾಣ ಹೇಗೆ ತಾನೇ ಆದಿತ್ತು? ಅದು ಪರೀಕ್ಷಿತ ಇರಲಿ ಅಪರೀಕ್ಷಿತ ಇರಲಿ ಪ್ರತ್ಯಕ್ಷದ ಇಲ್ಲೋ ಮುಗಿತು ಅಂದ್ಬಿಟ್ಟಿದ್ರೆ ಯದ್ದೇವಂ ದೇವದತ್ತಾದಿ ಬ್ರಹ್ಮಕ್ಕಿಂ ನಾಕ್ಷಜಂ. ದೇವದತ್ತ ನಿಮ್ಮದು ಹೆಂಗೆ ನಮ್ಮ ದೇವದತ್ತ ಯಜ್ಞದತ್ತ ಅಂತ. ದೇವದತ್ತನ ಪ್ರತ್ಯಕ್ಷವು ಕೂಡ ಪ್ರಮಾಣಕ್ಕಾಗಬಾರ್ದು. ಒಬ್ಬ ದೇವದತ್ತಂತಿದ್ದಾನೆ, ಅವ ಕಣ್ಣು ಕೆಟ್ಟ, ಅವ ಒಂದು ವಸ್ತು ಯಾರು ನೋಡ್ತಾನ ಮತ್ತು ಅವನದು ಪ್ರತ್ಯಕ್ಷದಲ್ಲ, ಮತ್ತು ಅವನ ಪ್ರತ್ಯಕ್ಷ ಪ್ರಮಾಣ ಆಗಬಾರ್ದು. ಅಂದ್ರೆ ಈಗ ಏನಾಗ್ಬೋದು ಗೊತ್ತಂದ್ರೆ ಯಾವುದೇ ಎಲ್ಲ ಪ್ರತ್ಯಕ್ಷಗಳು ಕೂಡ ಏನಾಗಂಗಿಲ್ಲ, ಪ್ರಮಾಣ ಆಗಂಗಿಲ್ಲ. ಎಲ್ಲ ಪ್ರತ್ಯಕ್ಷಗಳು ಪ್ರಮಾಣ ಆಗ್ತದೆ. ದೇವದತ್ತನ ಪ್ರತ್ಯಕ್ಷ ಪ್ರಮಾಣ ಆಗ್ತದೆ. ದೇವದತ್ತ ಅಂದ್ರೆ ಯಾವ ಅಲ್ಲ, ಕಣ್ಣ ಕೆಟ್ಟ ದೇವದತ್ತ ಅಲ್ಲ ಅಲ್ಲ ಹೋಗ್ಬೇಕು. ದೇವದತ್ತ ದೇವ ಮಹಾನುಭಾವ ಆ ದೇವದತ್ತ ಅಂದ್ರೆ ಒಂದು ವೇಳೆ ಪರೀಕ್ಷಿತ ಆಗದೇ ಇದ್ದ ಎಲ್ಲ ಪ್ರತ್ಯಕ್ಷಗಳು ನಿಮ್ಮ ದೃಷ್ಟಿಯಿಂದ ಪ್ರಮಾಣ ಆದವು ಅಂತಂದ್ರೆ ಭ್ರಮವನ್ನು ಹೊಂದಿದ ದೇವದತ್ತನ ಪ್ರತ್ಯಕ್ಷ ಪ್ರಮಾಣ ಯಾಕೆ ಆಗಬಾರ್ದು? ಇಂದ್ರಿಯ ದೋಷಗಳನ್ನು ಹೊಂದಿದ. ಅದಕ್ಕೆ ಹೇಳಿದ್ರು ಏವಂ ಪರೀಕ್ಷಿತ ಪ್ರತ್ಯಕ್ಷವೇ ಶ್ರೇಷ್ಠ. ಯಾವತ್ ಶಕ್ತಿ ಪರೀಕ್ಷಾಯ ಉಪಜೀವ್ಯಸ್ಯ ಬಾಧನೆ ದೋಷ ನ ಶೋಧಿತೆ ದೋಷ ಉಪಜೀವ್ಯತ್ವಮನುಪಸ್ತ್ವಂ. ಈ ನಾವು ಎಷ್ಟೇ ಪರೀಕ್ಷಾವನ್ನು ಮಾಡ್ತೀವಿ ಪ್ರಮಾಣ ಅಂತ ತೋರ್ತದೆ, ಅವಾಗ ಉಪಜೀವ್ಯಕ್ಕೆ ಬಾಧ ಬಂತು ಅಂದ್ರೆ ಅವಾಗೇನಾಗ್ತದೆ?
ಬಂತಲ್ಲ ಅಂದ್ರೆ ಅಶೋಧಿತ ಉಪಜೀವ್ಯ. ಅವಾಗ ಹೇಳಿದ್ರು ದೋಷ ನ ಅಶೋಧಿತೆ ದೋಷ ಉಪಜೀವ್ಯ. ಶೋಧಿತ ನೀವು ಪ್ರತ್ಯಕ್ಷಂಗೆ ಇರಲಿ, ಶೋಧಿತವಾದ ಪ್ರತ್ಯಕ್ಷ, ಅಶೋಧಿತ ಪ್ರತ್ಯಕ್ಷ. ಅಶೋಧಿತವಾದಂಥ ಪ್ರತ್ಯಕ್ಷ ಏನು? ಅನ್ರಿಫೈನ್ಡ್ ಪ್ರತ್ಯಕ್ಷ. ಅದು ಪ್ರಮಾಣದಿಂದ ಆಗಂಗಿಲ್ಲ. ಅದೇ ಹೇಳಿದೆ, ಭ್ರಮೇಪಿ ಅಭ್ರಮ ಭಾಗೋ ಅಸ್ತಿ ತನ್ಮಾತ್ರ ಉಪಜೀವ್ಯತೆ ಬಾಧಕ ಜ್ಞಾನ ಉಪರೀಕ್ಷಿತೆ. ನೋಡಿ, ಭ್ರಮದೊಳಗೂ ಅಭ್ರಮ ಭಾಗ ಅದ. ಭ್ರಮದೊಳಗೇನದ? ಅಭ್ರಮ ಭಾಗ. ಹೆಂಗೆ ಇನ್ನು ಇದು ಶಿಂಪಿ, ಇದು ಬೆಳ್ಳಿ ಅಂತ, ಇದೂ ಬೆಳ್ಳಿ ಅಂತೀವಿ. ಅಲ್ಲೇ ಇದು ಎಂಬ ಭಾಗದಲ್ಲ, ಅದು ಪ್ರಮಾಣ. ಇದು ಅಂತಿದೆ ಬರೀ ಬೆಳ್ಳಿ ಅಂತೇನು? ಇದು ಬೆಳ್ಳಿ. ಇದು ಅಂದ್ರೆ ನೀವು ಕಣ್ಣಿಂದ ನೋಡಿದ್ದು ಯಾವುದು? ಸಿಂಪಿ ಒಳಗೆ ಬೆಳ್ಳಿ ಅಂದದ್ದೇನು? ಅದ್ರೊಳಗೆ ಒಂದು ಭಾಗ ಅಭ್ರಮ, ಒಂದು ಭಾಗ ಅಭ್ರಮ. ಭ್ರಮ. ನೋಡ್ರಿ, ಭ್ರಮೇಪಿ ಅಭ್ರಮ ಭಾಗೋ ಅಸ್ತಿ ತನ್ಮಾತ್ರ ಉಪಜೀವ್ಯ. ಅದೇ ಉಪಜೀವ್ಯ. ಬಾಧಕ ಜ್ಞಾನ ವೃತ್ತಿಶ್ಚ ಚೈವಂ ಸುಪರೀಕ್ಷತೆ. ಅದಕ್ಕೆ ಹೇಳಿದ್ರು ಇದನ್ನೇ ತಮ್ಮಿ ಎಂಬುವಂಥದ್ದಲ್ಲ ಇಲ್ಲ. ಅವಾಗ ಭ್ರಮದೊಳಗೂ ಅಭ್ರಮ ಭಾಗ ಇದನ್ನೇ ತಮ್ಮಿ ಎಂಬುವಂಥದ್ದಲ್ಲ ಎಂದೆ. ಈಗ ನೇದಂ ರಜತಂ ಅಂತಿದ್ರು ಬಾಧ ಏನೋ ನೇದಂ ರಜತಂ ಇದಂ ರಜತಂ ಇದು ಎರಡು ಪ್ರತ್ಯಕ್ಷ ಇತ್ತು. ಒಂದ್ರೊಳಗ ಅಭ್ರಮ ಭಾಗ, ಇದಂ ಭಾಗದ ಅಭ್ರಮ. ನೇದಂ ರಜತಂ, ಇದು ರಜತವಾಗಿಲ್ಲ, ಬಾಧ ಬಂತು. ಅಂತೂ ತಾತ್ಪರ್ಯ ಏನಾಯಿತು, ಬಟ್ ಟೋಟಲ್ ಏನಾಯಿತು? ಬಾಧಕ ಜ್ಞಾನ ವೃತ್ತಿಶ್ಚ ನಚೈವಂ ಸುಪರೀಕ್ಷಿತೆ. ಹೌದು, ಅಂದ್ರೆ ಬಾಧಕ ಜ್ಞಾನ ಬಂತು ಅಂದ್ರೆ ಅದು ಆ ತಿಳ್ಕೊಳ್ಳೋ ಭ್ರಮಣೆ. ಅದಕ್ಕೆ ಸರ್ವಂ ತದು ಉಪಜೀವ್ಯೈವ ಪ್ರಮಾಣ. ಅಂತೂ ಏನಾಯಿತು? ಎಲ್ಲವನ್ನು ಉಪಜೀವಿಸಿಕೊಂಡೇ, ಮೂಲ ಪ್ರಬಲವಾದಂಥ ವಸ್ತು ಉಪಯೋಗಿಸಿಕೊಂಡೇ ಪ್ರಮಾಣ. ಯತಃ ಕಥಂ ಬ್ರಹ್ಮೇತಿ ತಜ್ಞೇಯಂ ಸರ್ವಜ್ಞತ್ವಾದಿ ಲಕ್ಷಣ. ಅದಕ್ಕೆ ಮತ್ತು ಇತ್ತದರ್ಥ ಅದೇನಂತಾಗಿದೆ? ಎಲ್ಲವನ್ನು ಸರ್ವಂ ಎಲ್ಲವೂ ತದು ಉಪಜೀವ್ಯ ಇವ, ಆ ಸಾಕ್ಷಿಯನ್ನು ಉಪಜೀವಿಸಿಕೊಂಡೇ ಅಂತದ. ಸರ್ವಂ ತತ್ವವಶಿ ಇತ್ಯಾದಿ ಎಲ್ಲ ವಾಕ್ಯಗಳು ಆ ಸಾಕ್ಷಿ ಎಂಬುವಂಥದ್ದನ್ನು ಉಪಯೋಗಿಸಿಕೊಂಡೇ ಜಗತ್ತಿನೊಳಗೆ ಎಲ್ಲವೂ ಹೊಂಟಾವೆ. ಸರ್ವಂ ತದು ಉಪಜೀವ್ಯ ಇವ ಪ್ರಮಾಣ ಬರ್ತದೆ. ಅತಃ ಕಥಂ ಬ್ರಹ್ಮೇತಿ ತಜ್ಞೇಯಂ ಸರ್ವಜ್ಞತ್ವಾದಿ ಲಕ್ಷಣಂ ವಿಹಾಯ ಯಸ್ಮಾತ್ ಕಸ್ಮಾತ್ ಸ್ವರೂಪಶ್ಚೈವ ಛೇದ್ಯತಿ. ಸ್ವರೂಪಶ್ಚೈವ ಉಪಜೀವ್ಯತ್ವಂ. ಈಗ ಇದಕ್ಕೆ ಮತ್ತೆ ಈ ವಿಷಯಕ್ಕೆ ಬಂದು ಇದೆಲ್ಲ ನಿಮಗೆ ಹೇಳಿ ನಿಮಗೆ ಕೊನೆಗೆ ಅವ್ರು ಏನು ಮಾಡ್ತಾರೆ? ನಿಮಗೆ ಉಪಜೀವ್ಯಕ್ಕೆ ತಂದು ಹಚ್ತಾರೆ. ಯಾವುದು ಉಪಜೀವ್ಯವೋ ಅದು ಪ್ರಮಾಣ, ಉಪಜೀವಕ ಅದು ಅದಕ್ಕಿಂತ ಕೆಳಗೆ. ಈ ಹೀಗೆಲ್ಲ ಇದ್ದಾಗ ಸುಪರೀಕ್ಷೆ ಚೆನ್ನಾಗಿ ನಮ್ಮ ಅನುಭವ ಸಾಕ್ಷಿಯಿಂದ ಪರೀಕ್ಷಿತವಾದ ಅಂದರೆ ಇದಂ ರಜತಂ ಎಂಬ ಜ್ಞಾನ, ಇದು ಅಪರೀಕ್ಷಿತವಾಗತಕ್ಕಂತಹ ಪ್ರತ್ಯಕ್ಷ. ನೇದಂ ರಜತಂ ಎಂಬುದು ಉಪಜೀವ್ಯ, ಉಪಜೀವಕ ನ್ಯಾಯ. ಯಾವಚ್ಛಕ್ತಿ ಪರೀಕ್ಷಾ ವಿಷಯಕವಾಗಿ ಯಸ್ ಸರ್ವಜ್ಞ. ಅದೇನೇನಾಯಿತು? ಯಸ್ ಸರ್ವಜ್ಞ ಶ್ರುತಿಗಳು ಏನು ಮಾಡ್ತಾವ? ದೇವರು ಸರ್ವಜ್ಞ ಅಂತ ಹೇಳ. ಅಹಂ ದುಃಖಿ ಅಂತ ನಮ್ಮನ್ನು ಹೇಳ. ಏನು ಅಂತೂ
ನಾನೇ ಬ್ರಹ್ಮ ಅಂತ ವೇದ ಹೇಳಿದಾಗ ಅದೇ ವೇದ ಏನು ಹೇಳ್ತದೆ? ಯಸ್ ಸರ್ವಜ್ಞ ಸರ್ವಕರ್ತ, ಇದು ಬ್ರಹ್ಮಲಕ್ಷ್ಮಿ. ಅಹಂ ದುಃಖಿ ಅಹಂ ಅಜ್ಞಾನ ನಮ್ಮ ಅನುಭವ. ಆ ಬ್ರಹ್ಮನೇ ನೀನು ಅಂತ ವೇದ ಹೇಳಿದಾಗ ನಾನು ದುಃಖಿ ಬದ್ಧ ಅನುಭವ. ದೇವರಂಥವ ಜ್ಞಾನಿ ಸರ್ವಜ್ಞ ಸರ್ವಕರ್ತ. ಮತ್ತು ಇವೆಲ್ಲ ಬಂದಾಗ ತತ್ಸರ್ವ ತತ್ವಮಸಿ ಇತ್ಯಾದಿ ಏನು ಏನಾಯಿತು, ಈ ಆಗಮಕ್ಕೆ ಉಪಜೀವ್ಯವಾಗಿರ್ತಕ್ಕಂಥದ್ದು ಯಾವುದು ನಮ್ಮ ಅನುಭವ. ಅನುಭವ ಇದ್ದಾಗ ಇವೇನು ಮಾಡಬೇಕು? ಸರ್ವಂ ತದ ಉಪಜೀವ್ಯ ಇವ ಪ್ರಮಾಣ ವರ್ತತೆ. ಕಥಂ ಬ್ರಹ್ಮೇತಿ ತಜ್ಞೇಯಂ ಸರ್ವಜ್ಞತ್ವಾದಿ ಲಕ್ಷಣಂ ವಿಹಾಯ ಯಸ್ಮಾತ್ ಕಸ್ಮಾತ್ ಸ್ವರೂಪಶ್ಚೈವ ಚೇದ್ಯದಿ ಉಪಜೀವ್ಯತ್ವಮೇ ತಸ್ಮಾತ್ ಯಾವತ್ತಂ ಯಾವತಾ ಭವೇತ್ ತಾವತೈವ ಉಪಜೀವ್ಯತ್ವಂ ಸ್ವರೂಪಶ್ಚೈವ. ಈಗ ಮತ್ತಿನ್ನು ವಿಷಯಕ್ಕೆ ಬಂದು ಇಷ್ಟೆಲ್ಲ ನಿಮ್ಮನ್ನು ಎಲ್ಲ ಸುತ್ತಾಡ್ಕೊಂಡು ಬಂದು ವಿಷಯಕ್ಕೆ ಬಂದು ಹತ್ತು ಇದೆಲ್ಲ ಯಾಕೆ ಕೇಳ್ಕೊಳ್ತೀರಿ ನೀವು? ನಾವು ಕೇಳಿದ್ರೆ ನಾವೆಲ್ಲ ಇಬ್ಬರು ವೈದಿಕರು, ಮಾಯಾವಾದಿಗಳು ನಾವು. ಅದ್ವೈತಕ್ಕೆ ಪ್ರಮಾಣ ಏನು? ಜೀವಬ್ರಹ್ಮರ ಐಕ್ಯಕ್ಕೆ ಪ್ರಮಾಣ ಏನು? ನಾವು ಕೇಳಿ ಏನು ಹೇಳ್ತಾನೆ ಹೇಳಿದ್ರೆ ಅಹಂ ಬ್ರಹ್ಮಾಸ್ಮಿ ತತ್ವಮಸಿ, ಇವೆಲ್ಲ ವೇದ. ನಾನು ಬ್ರಹ್ಮನಿದ್ದೇನೆ, ನೀನು ಆ ಬ್ರಹ್ಮನ ಸ್ವರೂಪ ಅಂತ ವೇದ ಹೇಳ. ಇದೇ ಪ್ರಮಾಣ. ಅವ ನಾವೇನು ಉತ್ತರ ಕೊಡ್ತೀವಿ ಅವರಿಗೆ? ಈ ವೇದಗಳಿಗೆ ನೀನು ಅರ್ಥ ಮಾಡು. ವೇದಗಳ ಪ್ರಮಾಣ, ವೇದ ಈ ಅರ್ಥವಾಗಿ ಅದನ್ನು ಹೇಳಿಲ್ಲ. ಹಾಗಾದರೆ ವೇದಕ್ಕೆ ಅನ್ಯಾರ್ಥವನ್ನು ಮಾಡು. ವೇದ ಪ್ರಮಾಣಕ್ಕೆ ಬರೋಂಗಿಲ್ಲ, ಅನ್ಯಾರ್ಥನ ಮಾಡು. ಅನ್ಯಾರ್ಥದ ಬೇರೆ ಅರ್ಥ ಮಾಡು. ಅರ್ಥೇನು ಮಾಡಬೇಕು? ಬೇರೆ ಅಹಂ ಬ್ರಹ್ಮಾಸ್ಮಿ, ನಾನು ಒಳಗಿದ್ದವನು ಬ್ರಹ್ಮ. ಅಥವಾ ಅಹೇಯತ್ವಾತ್ ಇತ್ಯಾದಿ ಯಾವುದೇ ಹೇಯವಾಗಿರ್ತಕ್ಕಂಥ ಅದು ತ್ಯಾಜ್ಯ ಭಾಗ ದೇವರಲ್ಲಿ ಯಾವುದೂ ಇಲ್ಲ. ಇನ್ನೊಂದು ಅರ್ಥ ಮಾಡ್ಯಾರ. ತತ್ವವಶಿಯಿಂದ ತತ ಆ ಸರ್ವಜ್ಞನಾದಂಥ ಬ್ರಹ್ಮ ಇದು ಅನುಭವ ಇರೋದು ಬರ್ತಲ್ಲ. ಈಗ ಅವ್ನು ಸರ್ವಜ್ಞ, ನಾನು ಅನುಭಜ್ಞ. ಅವ್ನು ಸರ್ವಶಕ್ತ, ನಾನು. ಅವ್ನು ಸರ್ವಾಂತರ್ಯಾಮಿ, ನಾನು. ವಿರೋಧ ಬಂತಲ್ಲ ಅಂದ್ರೆ ಅದಕ್ಕೆ ಈ ನಾವೇನು ಮಾಡಬೇಕು? ನೀನು ತತ ಅವನೇ ಅಲ್ಲ, ಅವನ ವಶ ಇದ್ದೀವಿ, ಅವನ ಅಂಡರ್ನಾಗಿದ್ದೀವಿ ಅಂತ ನಾವು ಅರ್ಥ ಮಾಡ್ತೀವಿ. ಈ ಸಂದರ್ಭದೊಳಗೆ ಮಾಯಾವಾದಿಗಳು ಒಂದು ವಿಶಿಷ್ಟವಾದಂಥ ಅರ್ಥವನ್ನು ಮಾಡ್ತಾರೆ. ಎಲ್ಲಿ ಪ್ರತ್ಯಕ್ಷಕ್ಕೆ ವಿರೋಧ ಬರ್ತದೆ ಅದೇನು ಮಾಡಲಿ? ಜಹದ ಅಜಹದ ಲಕ್ಷಣ ಮಾಡಿ. ಏನು ಜಹದ ಲಕ್ಷಣ? ತತ್ವಮಸಿ ಅಂತ. ತತ ಅಂದ್ರೆ ಆ ಬ್ರಹ್ಮ, ತ್ವಮ್ ಅಂದ್ರೆ ನೀನು. ಈಗ ಆ ಬ್ರಹ್ಮ ಹೆಂಗಿದ್ದಾನ? ಸರ್ವಜ್ಞ, ಸರ್ವಕರ್ತ, ಸರ್ವಾಂತರ್ಯಾಮಿ. ನೀ ಹೆಂಗಿದ್ದೀರಿ? ಅಲ್ಪಜ್ಞ ಅಂತ. ಇದು ಏನು ಮಾಡಿಬಿಟ್ರೆ ನೀವು ಇದ್ರೊಳಗೆ ಎರಡೂ ಕಡೆಗೆ ಚೈತನ್ಯದನೂ ಇಲ್ಲ. ನೀನು ಚೇತನ, ಅವನು ಚೇತನ. ಇಲ್ಲೇ ವೇದದ ಅಭಿಪ್ರಾಯ ಚೈತನ್ಯಕ್ಕೆ ಸ್ವರೂಪ ಕೈ ಕೇಳ್ಯಾರ ಮತ್ತು ಅವೇನು ಗುಣಗಳವಲ್ಲ. ಅವ್ನು ಮಿಥ್ಯಾ ಬಿಟ್ಬಿಟ್ಟು ಹೆಂಗ? ಅವನು ಸರ್ವಜ್ಞತ್ವನೂ ಸುಳ್ಳ, ಅಲ್ಪಜ್ಞತ್ವನೂ ಸುಳ್ಳು, ಅವನು ಸರ್ವಕರ್ತೃತ್ವನೂ ಸುಳ್ಳ, ಅಲ್ಪಕರ್ತೃತ್ವನೂ ಸುಳ್ಳ. ಸತ್ಯಭಾಗಿ ಯಾವಾಗ ಉಳಿತು? ಚೈತನ್ಯಕ್ಕೂ ಚೈತನ್ಯಕ್ಕೂ ಐತಿ. ಹಿಂಗ ಅವರು ಅಂದ್ರೆ ಈ ಲಕ್ಷಣಾವೃತ್ತಿ ಅಂತ ಮುಖ್ಯಾರ್ಥವನ್ನು ಬಿಟ್ಟು ಲಕ್ಷಣಾವೃತ್ತಿ ಮಾಡಬೇಕು. ಅವರು ಹೋಗ್ತಾರೆ. ಮುಖ್ಯಾರ್ಥ ಬಿಟ್ಟು ಲಕ್ಷಣಾವೃತ್ತಿ ಯಾಕೆ ಮಾಡಬೇಕು? ಮುಖ್ಯಾರ್ಥ ಬಾಧೆ ತದ್ಯೋಗಿ ಲಕ್ಷಣ. ಲಕ್ಷಣ ಹೇಳ್ಬೇಕಾದ್ರೆ ಮಾಡ್ತಾರೆ. ಲಕ್ಷಣಾವೃತ್ತಿ ಹೆಂಗೆ ಮಾಡಬೇಕು? ಮುಖ್ಯಾರ್ಥಕ್ಕೆ ಬಾಧ ಬಂದ ಅವ ಲಕ್ಷಣ. ಸ್ಟೇಷನ್ ಮ್ಯಾಲ ನಮ್ಮ ಮನೆ ಇದೆ ಅಂತ ಹೇಳ್ತಾರೆ. ಸ್ಟೇಷನ್ ಮ್ಯಾಲ ನಮ್ಮ ಮನೆ ಇದೆ. ಸ್ಟೇಷನ್ ಹತ್ತಿರ ಮುಖ್ಯಾರ್ಥ ಏನು? ಸ್ಟೇಷನ್ ಅಂದ್ರೆ ಸ್ಟೇಷನ್ ಮೇಲೆ ಅಂದ್ರೆ ಸ್ಟೇಷನ್ ಮೇಲೆ. ಸ್ಟೇಷನ್ ಅಂದ್ರೆ ಮೇಲೆ ಅಂದ್ರೆ ಸ್ಟೇಷನ್ದೇನು ಸ್ಟಾಪ್ ಹಾಕಿರ್ತಾರೆ ಅದ್ರ ಮೇಲೆ ನಮ್ಮ ಮನೆ. ಆ ಸ್ಟೇಷನ್ದಾಗ ಹೋಗ್ತೀವೋ ಬ್ರಿಡ್ಜ್ ಇರ್ತೀವೋ ಮ್ಯಾಲೆ ಹೋಗ್ತೀವಿ. ನಮ್ಮ ಮನೆ ಇಲ್ಲಲ್ಲ. ಹಂಗಂದ್ರೆ ಸ್ಟೇಷನ್ ಮೇಲೆ ಸ್ಟೇಷನ್ ಸಮೀಪ ಅಂತ. ಮೇಲೆ ಎಂಬ ಶಬ್ದಕ್ಕೆ ಸಮೀಪ ಅಂತ ಯಾವ ಡಿಕ್ಷನರಿ ಮೀನಿಂಗ್ ಅದ?
ಸ್ವಲ್ಪ ಆಚಾರ ನೀವು ಹೋಗುವ ನಮ್ಮ ಮನೆ ಮ್ಯಾಲ ಹಾಯ್ದು ಹೋಗಿದೆ ನಿಮ್ಮ ಮನೆ ಎಲ್ಲದಪ್ಪ ನಮ್ಮ ಮನೆ ಆ ಕಡೆ ದರ್ಬಾರ್ಗೆಲ್ಲ ಆಗಲ್ಲ ಆಯ್ತು ಅವ್ರ ಮನೆ ಯಾವುದು ಅಲ್ಲಿ ಹೊರಗೆ ಇದು ಇತ್ತು ಚಿರುಕಿ ಜೋತ್ವಾರ ಇದು ಇತ್ತು ಹೀಗೆ ಹಾಯ್ದು ಹಿಂಗೆ ಬಂದು ಆಚಾರ ಮಧ್ಯೆ ನಮ್ಮ ಮನೆಗೆ ಬರಲೇ ಇಲ್ಲ ನೀವು ನಿಮ್ಮ ಮನೆ ಮೇಲೆ ಹಾಯ್ದು ಹೋಗಿ ನಾನು ಹೊರಗೆ ಸಿಡಿ ಇತ್ತು ಒಳಗೆ ಮೇಲೆ ಹಾಯ್ದು ಮತ್ತೆ ಕಡೆ ಬಂದು ಅಂದ್ರೆ ನಮ್ಮ ಮನೆ ಒಳಗೆ ಯಾಕೆ ಬರಲಿಲ್ಲ ಒಳಗಂತ ಎಲ್ಲ ಹೇಳಿದ್ದೀನಿ ಅಂದ್ರ ಮುಖ್ಯಾರ್ಥ ಯಾವುದು ಅವಾಗ ಹೇಳೋಣ ಅಭಿಪ್ರಾಯ ಮನೆ ಮ್ಯಾಲ ಹಾಯ್ದಂದ್ರೆ ನಮ್ಮ ಮನೆ ಒಳಗೆ ಬಂದು ಹೋಗ್ರಿ ಅಂತ ಬೇರೆ ಶಬ್ದಕ್ಕೆ ಒಳಗಂತ ಯಾವ ಡಿಸ್ಟಿಂಗ್ ಹೇಳ್ಯಾರ ಅದೇನಿಲ್ಲ ಲಕ್ಷಣ ಲಕ್ಷಣ ಏನೋ ಮಾಡಬೇಕು ಮುಖ್ಯಾರ್ಥಕ್ಕೆ ಬಾದು ಬಂದಾಗ ಎಲ್ಲ ಕಡೆ ಮಾಡಬಾರ್ದು ಲಕ್ಷಣ ಮುಖ್ಯಾರ್ಥಕ್ಕೆ ಬಾದು ಬಂದಾಗ ಲಕ್ಷಣ ಜಹತ್ ಜಹತ್ ಅಂದ್ರೆ ಬಿಡೋದು ಜಹತ್ ಅಂದ್ರೆ ಬಿಡೋದು ಅಜಹತ್ ಅಂದ್ರೆ ಸ್ವಲ್ಪ ಭಾಗ ತಗೊಳ್ಳೋದು ಜಹತ್ ಇದು ಜಹದ ಅಜಹ ಲಕ್ಷಣ ಮಾಡ್ಯಾರ ಸ್ವಲ್ಪ ಬಿಟ್ಟು ಹಿಡಿದು ಮಾಡ್ಯಾರ ಏನು ತತ್ವಮಸಿ ಅವನು ನೀನಿದ್ದೀಯ ಅಂತ ಇದು ತತ್ವ ಅಂದ್ರೆ ಯಾರು ಸರ್ವಜ್ಞನಾದಂಥ ಧರ್ಮ ತ್ವಮ್ ಅಂದ್ರೆ ಏನು ಇವೆರಡನ್ನು ಬಿಟ್ಬಿಡು ಜಹತ್ ಬಿಟ್ಬಿಡುದು ಅವೆರಡು ಬ್ರಹ್ಮನ ಸರ್ವಜ್ಞತ್ವ ಜೀವನ ಜಹತ್ ಅಜಹತ್ ಸ್ವರೂಪ ಬಿಡಬೇಡ್ರಿ ಒಳಗಿದ್ದ ಸ್ವರೂಪ ಚೈತನ್ಯ ಚೈತನ್ಯ ಅದಕ್ಕೆ ಅಜಹತ್ ಜಹತ್ ಅಜಹಲ್ ಲಕ್ಷಣ ಅದ ಸ್ಟೇಷನ್ ಮೇಲೆ ಮನೆ ಅದ ಅದು ಪೂರ್ಣ ಜಹತ್ತೆ ಆ ಮೇಲೆ ಶಬ್ದ ಪೂರ್ಣ ಬಿಟ್ಟೇ ಬಿಡು ಅದ್ರ ಒಳಗಿನ ಭಾಗ ತಗೊಂಡ ಮೇಲೆ ಪೂರ್ಣ ಬಿಟ್ಟೇ ಬಿಡುದು ಸ್ಟೇಷನ್ ಮಗ್ಲಿಕ್ಕೆ ಅಂತ ಜಹಲ್ ಲಕ್ಷಣ ಅಜಹಲ್ ಲಕ್ಷಣ ಅಂದ್ರೇನು ಅಜಹಲ್ ಲಕ್ಷಣ ಅಂದ್ರೇನು ಅಂದ್ರೆ ಸ್ಟೇಷನ್ ಹತ್ತಿರ ಅಂತ ಅಜಹಲ್ ಲಕ್ಷಣ ಅಂತಂದ್ರೆ ಲಕ್ಷಣಾವೃತ್ತಿ ಒಳಗೆ ಕೆಲವು ಭಾಗ ಬಿಟ್ಟು ಕೆಲವು ಭಾಗ ತಗೊಳ್ಳೋದು ಅದು ಹಾಗೆ ಅದು ಹೆಂಗೆ ನೀವು ಹಪ್ಪಳ ಸಣ್ಣಿಗೆ ಹಾಕಿರ್ತೀರಿ ಸ್ವಲ್ಪ ಕಾಗಿ ಗೀಗಿ ಕಾಗಿನ ರಕ್ಷಣೆ ಮಾಡ್ರಿ ಕಾಗಿನ ರಕ್ಷಣೆ ಮಾಡ್ರಿ ಅವಾಗ ಅವ್ನು ಕೂತಿರ್ತಾನೆ ಪಾಪ ಎಲ್ಲ ಸಂಜೆ ಆದ ಕೂಡಲೇ ಆ ಸಣ್ಣಿಗೆ ಹಪ್ಪಳ ಇರಂಗಿ ಅವಾಗ ಇಲ್ಲೇ ಕೂತಿದ್ರೆ ಯಾವ ಕಾಗಿನೂ ಬಂದಿಲ್ಲ ಕಾಗಿ ಬಂದಾಗ ಓಡಿಸಿಲ್ಲ ಮತ್ತು ಎಲ್ಲಿ ಹೋದು ಹಪ್ಪಳ ಸಣ್ಣಿಗೆ ನಾಯಿ ಬಂದು ಹೋಯ್ತು ನೀವು ನಾಯಿ ಅಂದಿರಿ ನೀವು ಅಜಹತ್ ಅಂದ್ರೆ ಜಹಲ್ ಲಕ್ಷಣ ಅಜಹಲ್ ಲಕ್ಷಣ ಅಂತಂದ್ರೆ ಕಾಕೋಪ ದಧ್ಯೋಪಘಾತ ಖಂಡಿಗೆಗಳನ್ನು ಯಾವುದು ತ್ರಾಸ ಕೊಡ್ತದೆ ಎಲ್ಲವನ್ನೂ ಅಂತ ಮಾಡ್ಕೊಳ್ಬೇಕು ಇದು ಅಜಹಲ್ ಲಕ್ಷಣ ಅಂದ್ರೆ ಅದು ಪ್ಲಸ್ ಅದು ಇದು ಜಹದ್ ಅಜಹದ್ ಸ್ವಲ್ಪ ಭಾಗ ಬಿಡೋದು ಸ್ವಲ್ಪ ಭಾಗ ತಗೊಳ್ಳೋದು ಜಹದ ಅಜಹದ್ ಲಕ್ಷಣ ಹೆಂಗೆ ತತ್ವಮಸಿ ಅಂತದ ತತ ತ್ವಮಸಿ ತತ ಸರ್ವಜ್ಞನಾದಂಥ ಬ್ರಹ್ಮ ಸರ್ವಜ್ಞತ್ವ ಬಿಟ್ಬಿಡು ತ್ವಮ್ ನೀನು ಅಲ್ಪಜ್ಞ ಅದು ಬಿಟ್ಬಿಡು ಉಳಿತೀರೋ ಚೈತನ್ಯ ಚೈತನ್ಯಕ್ಕೂ ಚೈತನ್ಯಕ್ಕೂ ಅಭೇದ ಹಿಂಗೆ ಅವರು ಜಹತ್ ಅಜಹ ಲಕ್ಷಣವನ್ನು ಹಾಗಾದ್ರೆ ಇಲ್ಲಿ ಶ್ರೀಮದಾಚಾರ್ಯರು ಕಥಂ ಬ್ರಹ್ಮೇತಿ ತಜ್ಞೇಯಂ ಸರ್ವಜ್ಞತ್ವಾದಿ ಲಕ್ಷಣಂ ವಿಹಾಯ ಯಸ್ಮಾತ್ ಕಸ್ಮಾಚಿತ್ ಸ್ವರೂಪಶೈವ ಚೇದ್ಯಲಿ ಉಪಜೀವ್ಯತ್ವಮೇ ತಸ್ಮಾತ್ ಯಾವತ್ ಸಂಯಾಮತಾ ಭವೇ ಅದು ಹೇಳ್ತಾರೆ ಹಾಗಾದ್ರೆ ಈಗ ನೀವು ಸ್ವರೂಪ ಐಕ್ಯ ಸ್ವರೂಪಕ್ಕೆ ಸ್ವರೂಪವನ್ನು ಬಿಡುವಂತ ಯಾಕಂದಿಲ್ಲ ತತ್ವಮಸಿ ಅಂದ್ರೆ ತಮ್ಮನ್ನು ತತ್ವ ಅವನು ನೀನೇ ಇದ್ದೀನಿ
ಏನೇ ಇದೆಯಿಂದ ಏನಾಗಬೇಕು, ಜೀವ ಸ್ವರೂಪ ಆದರೂ ಹೋಗಬೇಕು, ಬ್ರಹ್ಮ ಸ್ವರೂಪ ಆದರೂ ಹೋಗಬೇಕು. ನೀ ಬ್ರಹ್ಮ ಆದಿ ಅಂದ್ರೆ ಜೀವ ಅಲ್ಲೇ ಅಲ್ಲ, ಸ್ವರೂಪ ಚೈತನ್ಯ ಹೋಗಿ. ಅಥವಾ ಅವ ಜೀವ ಅದ ಅಂದ್ರೆ ಅವನು ಬ್ರಹ್ಮ ಹೋಗ್ಬೋದು. ಯಾಕೆ ಕೇಳಬಾರ್ದು ಅಂದ್ರೆ ಇಲ್ಲ, ಸ್ವರೂಪ ನಿತ್ಯದ. ಸ್ವರೂಪ ಏನದ? ನಿತ್ಯ. ನಿತ್ಯ. ಅದಕ್ಕೆ ಸ್ವರೂಪವನ್ನು ನಾವು ಬಿಡ್ಲಿಕ್ಕೆ ಹೊರಗೆ ಅಲ್ಲಿ ಹೇಳ್ತಾರೆ, ವಿಹಾಯ ಅಸ್ಮಾತ್ ಕಸ್ಮಾತ್ ಸ್ವರೂಪಶ್ಚೈವ ಚೇದ್ಯತೆ ಉಪಜೀವ್ಯತ್ವಮೇ ತಸ್ಮಾತ್ ವ್ಯಾವೃತ್ತಂ ಯಾವತ ತಾವತೈವ ಉಪಜೀವ್ಯತ್ವಂ ಸ್ವರೂಪಶ್ಚೈವ ನ ಕ್ವಚಿತ್. ಆಚಾರ್ಯ ಹೇಳಿದರು, ಉಪಜೀವ್ಯ ಮತ್ತು ಉಪಜೀವಕ ಅಂತ ವಿಷಯ ಬಂದಾಗ ಏನನ್ನು ಬಿಡಬೇಕು, ಏನನ್ನು ಬಿಡಬಾರದು. ಎಲ್ಲವನ್ನೂ ಬಿಟ್ಟರೆ ಪೂರ್ಣ ಹೋಗೇ ಬಿಡ್ತು. ಸ್ವರೂಪ ಚೈತನ್ಯವೇ ಬಿಟ್ಬಿಟ್ಟು ಉಳಿತೇನಂತ. ಅದಕ್ಕೆ ಚೈತನ್ಯ ಅದು ಉಪಜೀವ್ಯ, ಸ್ವರೂಪ ಉಪಜೀವ್ಯ. ಆಮೇಲೆ ಇದೋದಲ್ಲ ಸರ್ವಜ್ಞತ್ವ, ಉಪಜೀವ್ಯ. ಅವು ಬಿಟ್ಟು ಉಪಜೀವ್ಯ ಭಾಗವನ್ನು ಬಿಡಲಾರದೆ ಉಪಜೀವಕವನ್ನು ಬಿಟ್ಬಿಡಬೇಕು ಅಂತಂದು ಅಂದ್ರೆ ಉಪಜೀವ್ಯತ್ವಮೇ ತಸ್ಮಾತ್ ವ್ಯಾವೃತ್ತಂ ಯಾವತ ಅನ್ನವೇ ತಾವತೈವ ಉಪಜೀವ್ಯತ್ವಂ ಸ್ವರೂಪಶ್ಚೈವ ನ ಕ್ವಚಿತ್. ಅಂದ್ರೆ ಉಪಜೀವ್ಯತ್ವ ಎಂಬುವಂಥದ್ದು ಬಿಟ್ಟರೆ ಏನಾಗ್ತದೆ, ಸರ್ವಜ್ಞತ್ವಾದಿ ಲಕ್ಷಣಗಳಿಂದ ಕೂಡಿರತಕ್ಕಂಥ ಬ್ರಹ್ಮನೇ ನಾವಿಲ್ಲಿ ತಿಳ್ಕೋಬೇಕು. ಏನಿದೆ ಆ ಸರ್ವಜ್ಞತ್ವಾದಿ ಲಕ್ಷಣ ಎಷ್ಟು ಅವಶ್ಯಕವೋ, ಸ್ವರೂಪ ಎಷ್ಟು ಅವಶ್ಯಕವೋ ಸರ್ವಜ್ಞತ್ವಾದಿಗಳು ಅಷ್ಟೇ ಅವಶ್ಯಕ. ಮತ್ತು ವೇದ ಹೇಳ್ತದಲ್ಲ, ಏನು ಮಾಡಬೇಕು? ವೇದ ಹೇಳ್ತಾರೆ. ಯಾವ ವೇದನಾಗ ಹೇಳ? ವೇದಂಕ ಹೇಳಿದೆ ಲಕ್ಷಣಾಂಕ ಮಾಡಬೇಕು. ಲಕ್ಷಣ ಮಾಡದೆ ವ್ಯವಸ್ಥೆ ನಡೆಯಂಗೆ. ಅವು ಇಲ್ಲ ಅಂದರೆ ಸರ್ವಜ್ಞ ಸರ್ವವಿತ ಸರ್ವಜ್ಞ ನಿತ್ಯನಾದಂತಹ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ದೇವನಿಗೆ ಜ್ಞಾನತ್ವ ಸತ್ಯತ್ವ ನಿತ್ಯವು ವೇದವೇ ಹೇಳ್ತದೆ. ಸ್ವರೂಪ ಹೆಂಗೆ ನಿತ್ಯದ, ಧರ್ಮಗಳು ನಿತ್ಯ. ನೀ ನಿತ್ಯ ಭಾಗವನ್ನು ಬಿಟ್ಟು ನಿತ್ಯದ ಒಳಗೆ ಎರಡರೊಳಗೂ ಎರಡು ಹೋಗ್ಬೇಕು, ಒಂದು ಉಳಿಬೇಕು. ಧರ್ಮಾದಿಗಳನ್ನು ಪರಿತ್ಯಾಗ ಮಾಡಿ ಸ್ವರೂಪ ಅಷ್ಟೇ ತಗೋಬೇಕಂತ ಎಲ್ಲ ಹೇಳ್ಯಾರ. ನಾವು ಕೇಳ್ತೀವಿ. ಯಾಕೆ? ಉಪಜೀವ್ಯ ಯಾವುದು? ವಸ್ತು ಇದ್ರೆ ಗುಣ. ಬಟ್ಟೆ ಎಂಬ ವಸ್ತು ಇದ್ರೆ ಬಿಳಿತನ ಎಂಬ ಬಣ್ಣ. ಮತ್ತು ಅದ ಕಾರಣ ಉಪಜೀವ್ಯವನ್ನು ಉಳಿಸಿಕೊಂಡು ಉಪಜೀವಕವನ್ನು ಏನು ಬಿಡ್ಲಿಕ್ಕತ್ತಿದೆ ನೀನು. ನಮ್ಮಲ್ಲಿ ಹೇಳ್ತಾರೆ ಉಪಜೀವಕಗಳನ್ನು ಏನಲಿಕ್ಕತ್ತಿದೆ. ಧರ್ಮ ಮತ್ತು ವಸ್ತು ಅವೆರಡೂ ಒಂದೇ. ದೇವರ ಆನಂದಕ್ಕೂ ದೇವರಿಗೂ ಅಭೇದ. ಯಾವ್ದು ಬಿಡ ನೀನು? ಈ ಸ್ವರೂಪ ಬಿಟ್ಟಿದ್ರೆ ಆನಂದಾದಿಗಳು ಹೋಗ್ಬೇಕು, ಅವ ಸ್ವರೂಪ ಹೋಗ್ಬೇಕು. ಒಂದಕ್ಕೊಂದು ಉಪಜೀವಿಕೆ ಭಾವ ಯಾವಾಗ ಆಧರಿಸ್ಕೊಂಡು ಎರಡೂ ಒಂದೇ ಇದ್ದಾಗೆ ಮಾಡ. ಅಂದ್ರೆ ಚೈತನ್ಯ ಸ್ವರೂಪ ಹೆಂಗೆ ಉಪಜೀವಿ ಆಗಿದೆ, ಆನಂದಾದಿಗಳು ಉಪಜೀವಿನೇ ಆಗ್ಯಾವ. ಅದನ್ನು ಬಿಡ್ಲಿಕ್ಕೆ ಬರಂಗಿಲ್ಲ ಅಂತ ನಾವು ಹೇಳ್ತೀವಿ. ಹೀಗಾಗಿ ಏನಾಗೈತಿ, ಈಗ ಸರ್ವಲಕ್ಷಣ ಯುಕ್ತಂಚ ಸ್ವರೂಪ ಮೆದಿಭಣ್ಯತೆ. ಇದು ಬಂತು ನೋಡಿ. ದೇವರ ಸ್ವರೂಪ ಅಂದರೆ ಏನು? ಎಲ್ಲ ಲಕ್ಷಣಗಳಿಂದ ಕೂಡಿದವನೇ ದೇವರ ಸ್ವರೂಪ. ದೇವರ ಸ್ವರೂಪ ಅಂದರೆ ಗೊತ್ತಂದ್ರೆ ಸರ್ವಜ್ಞತ್ವ, ಸರ್ವಕರ್ತೃತ್ವ, ಆನಂದಮಯತ್ವ ಇವೇ ಗುಣಗಳಿಂದ ಕೂಡಿದ್ದೇ ದೇವರ ಸ್ವರೂಪ. ಸ್ವರೂಪನೇ ಅದು. ಅವಕ್ಕೆ ಭೇದ ಇಲ್ಲ. ಅಸ್ತುನೋ ನೈವ ನಿಶ್ಯ ಸ್ವಪಕ್ಷ ಅಸ್ತುನೋ ನೈವ ನಿಶ್ಯ ಸ್ವಪಕ್ಷ ಛಾಯಮನ್ಯಸ. ನಮ್ದೇ ಅಂದೆ, ಓಹೋ ನೀ ಹಿಂಗಂದ್ಯ, ಎಲ್ಲ ಲಕ್ಷಣಗಳಿಂದ ಕೂಡಿದ್ದೇ ಬ್ರಹ್ಮನ ಸ್ವರೂಪ ಅಂದ್ರೆ ಭಾಳ ಚಲೋ ಆಯ್ತು. ಯಾಕೆ? ನಮ್ಮ ಸಿದ್ಧಾಂತ ಅದೇ ಅದ. ಸರ್ವಜ್ಞತ್ವ, ಸರ್ವಕರ್ತೃತ್ವ, ಸರ್ವಾಂತರ್ಯಾಮಿತ್ವ ಇವೆಲ್ಲ ಲಕ್ಷಣಗಳು ಇದೇ ದೇವರ ಸ್ವರೂಪ ಅಂದರೆ ಭಾಳ ಚಲೋ. ಅಸ್ತುನೋ ನೈವ ಹಾನಿ ನಮನ. ಇದು ನಮ್ಮ ಸ್ವಪಕ್ಷಶ್ಚ, ಇದು ನಮ್ಮ ಪಕ್ಷ. ಇದು ಯಸ್ಮಾತ್ ಅನ್ವಿತ ಏವ ಅರ್ಥ ಶಬ್ದಾನಾಮಪಿ ಸರ್ವಶಃ ವಿಶೇಷ ಸಾಮಾನ್ಯತೆಯ ಸ್ವರೂಪಮಖಿಲಂ ಭವೇತ್. ಪುರೋವರ್ತಿತ್ವರೂಪಾನಿ ದೇವದತ್ತಾನಿ ಶಬ್ದಮೇ ಯಾವರ್ತಯಂತಿ ತದ್ರೂಪಂ ಚೈತ್ರ ಮಾತ್ರ ಅದಿನೇವತ್ತು ಬ್ರಹ್ಮಣೋ ನಿರ್ವಿಶೇಷತ್ವ ವ್ಯಾವರ್ತಯತಿ ಕಿಂ ಪುನಃ ಅಂತ ಹೇಳಿದ್ರು. ಸರ್ವಲಕ್ಷಣಯುಕ್ತ
ನಮ್ಮ ಪ್ರಕಾರವಾಗಿ ಬ್ರಹ್ಮನ ಸ್ವರೂಪವೂ ಅಂದ್ರೂ ಒಂದೇ, ಬ್ರಹ್ಮನ ಧರ್ಮಗಳಂದ್ರೂ ಒಂದೇ. ನೀ ಅಲ್ಲಿ ಸರ್ವಜ್ಞತ್ವ ಬಿಡ್ತಾನೋ ಸ್ವರೂಪ ಬಿಡ್ತಾನೋ ಅಂತಂದ್ರೆ ಬಿಟ್ರೆ ಎಲ್ಲ ಬಿಡಬೇಕು. ಬ್ರಹ್ಮನ್ನೇ ಬಿಡಬೇಕು ಬಿಟ್ಟು. ಯಾಕ? ಅಭೇದದ ಅವರಿಗೆ ಹಾ, ಧರ್ಮ ಧರ್ಮೀಯ ಅಭೇದ. ಅಭೇದದ. ನೀ ಇಲ್ಲಿ ಜಹತ್ ಅಜಹ ಲಕ್ಷಣ ಮಾಡಿ ಬರಂಗಿಲ್ಲ. ಯಾಕೆ ಹೇಳೋ? ಅದೇ ಅಭೇದನೆ ಅದ. ಧರ್ಮ ಧರ್ಮಿ ಇಬ್ರು ಒಂದೇ ಒಂದೇ ಅದ. ಅದಕ್ಕೆ ನಾನು ಏನ್ ಮಾಡ್ಬೇಕು? ತಗೊಂಡು ಎಲ್ಲ ತಗೊಳಿಕೆ ಬಿಟ್ರೆ ಎಲ್ಲ ಬಿಟ್ಟು ಎಲ್ಲ ಬಿಡೋದೇ ಅರ್ಥ. ನೇದಾತಿಕಿಂಚನ ಅಂದ್ರೆ ಸರ್ವಜ್ಞನೂ ಅಲ್ಲ, ಚೇತನೂ ಅಲ್ಲ. ನೀ ಆ ಸರ್ವಜ್ಞನಾದ ಬ್ರಹ್ಮನೂ ಅಲ್ಲ, ಚೇತನೂ ಅಲ್ಲ. ಮತ್ತೆ ಅದು ಏನಾಯ್ತು? ನೀ ಶೂನ್ಯ ಹಂಗಂಗ ಹಂಗಂಗ ಹೇಳಕ್ ಬರಂಗಿಲ್ಲ. ಅದಕ್ಕೆ ಕೇವಲ ಲಕ್ಷಣಾವೃತ್ತಿ ಮಾಡಬಾರ್ದು. ಮತ್ತೆ ನೀವು ಲಕ್ಷಣ ಮಾಡ್ತಿರ್ಲಿಲ್ಲ ಅಂದ್ರೆ ನಾವು ಲಕ್ಷಣ ಮಾಡ್ತೀವಿ. ನಾವು ತತ್ವಮಸಿ ಅಂತಂದ್ರೆ ಏನು? ತತ್ವಮಸಿ ಅಂದ್ರೆ ಫೇಸ್ ವ್ಯಾಲ್ಯೂ ಅಲ್ಲ, ಮೇಲು ನೋಟದ ಅರ್ಥ ಅಲ್ಲ. ನೀನು ಅವನ ವಶನಾಗಿದ್ದಿ, ನೀ ಅವನಲ್ಲಿ ಇದ್ದೀರಿ, ಅವನಿಂದ ಇದ್ದೀರಿ. ಸಪ್ತ ಸುಪ್ರಥಮ ತತ್ ಶಬ್ದಕ್ಕೆ ಏನಂದ್ರೆ ಅದು ಅಂತದ್ದು. ಅದು ಅಂದ್ರೆ ಅದು ಬ್ರಹ್ಮ ಅಂದೇನು? ಅದರಲ್ಲಿ ಬ್ರಹ್ಮ, ಅದರಿಂದ ಸಾರಿ ಅದರಿಂದ ನೀ ಇದ್ದೀರಿ, ಅದರಲ್ಲಿ ಇದ್ದೀರಿ, ಅದಕ್ಕಾಗಿ ಇದ್ದೀರಿ. ಏನವಲ್ಲ ಅಯ್ಯೋ ಪ್ರಥಮ ಅನ್ನೋ ದ್ವಿತೀಯ ಅವು ಅಂತ ಕೆಲಸ್ತಾರೆ. ಹಂಗ ತತ್ ಶಬ್ದಕ್ಕೆ ಅವನು ಬ್ರಹ್ಮ, ಅವನೇ ನೀನು ಬ್ರಹ್ಮ, ನಾನು ವಶ ಇದ್ದೆ ಅಂತ. ಅವನನ್ನು ಹಚ್ಕೊಂಡಿದ್ದೀನಿ, ದ್ವಿತೀಯ. ಅವನಿಂದ ಇದ್ದೀರಿ ತೃತೀಯ. ಅವನಿಗೆ ಇದ್ದೀರಿ, ಅವನಿಂದ ಇದ್ದೀರಿ, ಅವನ ಸಂಬಂಧಿಯಾಗಿದ್ದೀರಿ, ಅವನಲ್ಲಿ ಇದ್ದೀರಿ. ತತ್ ಶಬ್ದ ಏನು ಮಾಡ್ಬೇಕು? ನಾವು 7 ವಿಭಕ್ತಿಯಲ್ಲಿ ಹೇಳಿದ್ವಿ. ಅದಕ್ಕೆ ಈಗ ಪಾಣಿನಿ ಅಜ್ಞಾನ ಬರುತ್ತೆ. ಪಾಣಿನಿ ನಾವು ಮಧ್ವಾಚಾರ ಹೇಳಿದ್ರೆ ಓಢಾತಾನ್ ಕರತಾಯ ಸತ್ಯ ಮಾಡ್ತಾತ್ನ ತಥನಹಿ. ಓಢಾತಾನ ಇಲ್ಲ, ಪಾಣಿನಿಯೇ ಸ್ಪಷ್ಟ. ಪ್ರಸಂಗ ಬಂದಾಗ ಏನು ಮಾಡಬೇಕು? ನೀವು ಒಂದೇ ವಿಭಕ್ತಿಯನ್ನು 7 ವಿಭಕ್ತಿಗೆ ಹಚ್ಚಿಕೊಳ್ಳಬಹುದು. ಇವರು ಒಪ್ಕೊಂಡ್ರಿ ಯಾವಾಗಲೇ ಸ್ವರೂಪ ಸರ್ವಲಕ್ಷಣಯುಕ್ತ ಸ್ವರೂಪ ಮತ್ತು ಒಪ್ಕೊಂಡ್ರಿ. ಅಲ್ಲ, ನೀಗ ಅಂದಿ ನೋಡಿಲ್ಲ. ಒಂದು ವೇಳೆ ನೀ ಅಂದಿ ಅಂತ ಎಸ್ ನಮ್ಮ ಪ್ರಕಾರ ಒಂದು ವೇಳೆ ನೀನು ಇಲ್ಲ ಸ್ವರೂಪ ಅಷ್ಟೇ ಅಲ್ಲ, ಅವನ ಧರ್ಮಗಳು ನಾವು ರಕ್ಷಣೆ ಮಾಡ್ತೀವಿ ಅಂದ್ರೆ ಮತ್ತು ಚಲೋ ಆಯ್ತು. ಸರ್ವಲಕ್ಷಣ ಇರ್ತಂತೆ ಅಲ್ಲ, ಎಲ್ಲ ಲಕ್ಷಣಗಳು ಇಲ್ಲ ಹೇಳಿಲ್ಲ. ನೀವು ಹಿಂಗೆ ನಡವಳಿಕೆ ಯಾವ ಮಾತು ಅಂತ ಅಂದ್ರೆ ಅಷ್ಟು ನೈವ ಹಾನಿ, ನಮಗೇನು ಹಾನಿ ಇಲ್ಲ. ಅದು ನಮ್ಮ ಸ್ವಪಕ್ಷಶ್ಚಯ ಮಂಜ ಯಸ್ಮಾತ್ ಅದ್ವಿತ ಏವ ಶಬ್ದಾನಮಪಿ ಸರ್ವತ ಕ್ಷೇರತಾ ಮಾನ್ಯತೆಯ ಸ್ವರೂಪಮಖಿಲಂ ಭವೇ. ಈಗ ಇನ್ನೊಂದು ಹಾಗೆ ಹೇಳಿದ್ವಿ. ಏನು? ತತ್ವಮಸಿ ಅಂದ್ರೆ ಸರ್ವಜ್ಞತ್ವ ವಿಶಿಷ್ಟ ಬ್ರಹ್ಮ. ನಂಗೆ ತತ್ ಶಬ್ದಕ್ಕೆ ಸರ್ವಜ್ಞ, ತ್ವಮ್ ಅಂದ್ರೆ ಅಲ್ಪಜ್ಞ. ತತ್ ಶಬ್ದಕ್ಕೆ ಸರ್ವಜ್ಞ ವಿಶಿಷ್ಟ ತತ್ ಶಬ್ದ ಅರ್ಥ ಮಾಡ್ತೀವಿ ಬ್ರಹ್ಮ ಅಂತ ಅರ್ಥ. ಬ್ರಹ್ಮ ಅಂತ ಅರ್ಥ ಮಾಡಿದಾಗ ಅವನ ಧರ್ಮಗಳು ಹೆಂಗೆ ಬರ್ತಾವ್ರಿ ಹೇಳಿದ್ರೆ ಇನ್ನು ಶಬ್ದಗಳ ಶುರುವಾಯಿತು. ಶಬ್ದಗಳ ಶಾಸ್ತ್ರ ಆಚಾರ್ಯ ಹಿಂದ್ಕೊಂಡು ಬಂದು ಹೋಗಿದೆ. ಅನ್ವಿತಾ ವಿಧಾನವಾದ ಹಿಂದೆ ಬಂದದಿಲ್ಲ. ಅನ್ವಿತಾ ವಿಧಾನವಾದ ಅಂದ್ರೆ ಅವರನ್ನು ಕರ್ಕೊಂಡು ಬಾ ಅಂತ. ಅವರನ್ನು ಅಂದ್ರೆ ಆ ವ್ಯಕ್ತಿಗೆ ರೂಪದನೂ ಇಲ್ಲ, ಅವನ ಜ್ಞಾನದನೂ ಇಲ್ಲ, ಅವನಿಗೆ ಮನುಷ್ಯತ್ವದನೂ ಇಲ್ಲ. ಅವರನ್ನು ಎಂಬ ಶಬ್ದ ಏನು ಮಾಡ್ತಾ ಗೊತ್ತಾ ನಿಮಗೆ? ಅನ್ವಿತ ಅಂದ್ರೆ ಅವರಲ್ಲಿ ಇದ್ದಂತಹ ಗುಣಗಳಿಂದ ಅನ್ವಿತವಾಗಿಯೇ ಬೋಧನೆ ಮಾಡ್ತಾನೆ. ಆ ವರ ಇವತ್ತು ಆ ವರ ನಿಮ್ಮನ್ನು ನೋಡಿಕೊಳ್ತಾನೆ. ವರ ಅಂದ್ಕೂಡಿ ನೀವು ಕೇಳಿದ್ರೆ ವರ ಹೆಂಗೆ ಅಂತ ಕೇಳಿ, ವರ ಎಂಬ ಶಬ್ದದ ಒಳಗೆ ನೀವು ಹೆಂಗೆ ಅಂತ ಪ್ರಶ್ನೆ ಯಾಕೆ ಬಂತು? ಆ ವರ ಎಂಬ ಶಬ್ದ ನಿಮ್ಗೆ ಏನು ಬೋಧ ಆಗ್ಯದ ಅಂದ್ರೆ ಗುಣಗಳ ಮನೆಯವ ಹೆಂಗ್ರಪ್ಪ ವರ ಹೆಂಗಿದ್ದಾರೆ? ಒಂದು ವೇಳೆ ಆ ವರ ಎಂಬ ಶಬ್ದದಿಂದ ಯಾವ ಗುಣಗಳು ಬೋಧಿತ ಆಗದೆ ಇದ್ದಾಗ ಅವ್ನು ಹೆಂಗಂತ ನೀವು ಪ್ರಶ್ನೆ ಮಾಡ್ತಿದ್ದಿಲ್ಲ. ಇನ್ನೊಂದಷ್ಟು ನಾನು ಇಷ್ಟು ಅನ್ಕೊಟ್ಟು 2 ಸಲ ಅಂತ ಏನೋ ಸಲ ನಾನು ಅನ್ಲಿಕ್ಕಂತೀನಿ. ನಾನು ಅಂದರೆ ನಿಮಗೆ ಕುತೂಹಲ ಯಾಕೆ ಕೊಡ್ತು? ಯಾವುದೇ ಒಂದು ಶಬ್ದ ಕಾರಕ
ಅದು ಕ್ರಿಯಾನ್ವಿತವಾಗಿಯೇ ಬೋಧ. ಕ್ರಿಯಾನ್ವಿತವಾಗಿ ಏನಾಗ್ತದೆ? ಹೇಳಲ್ಪಡ್ತದೆ. ಬೋಧ. ಅದೇನು ಮಾಡ್ತೀರಿ ನೀವು? ಅಷ್ಟೇ ನಾನು ಅನ್ಕೋತೀನಿ, ನೀವು ಇರ್ತೀರೋ ಹೋಗ್ತೀರೋ ಕೂಡ್ತೀರೋ, ಕೂಡುವುದು ಕ್ರಿಯೆ ಅದಲ್ಲ, ಹೋಗೋದು ಕ್ರಿಯೆ ಅದಲ್ಲ. ನಾನು ಅನ್ಕೋತೀನಿ, ನಾನು ಇಲ್ಲೇ ಕೂಡ್ತೀನಿ. ಹಿಂಗೆ ಅದು ಹಿಂಗೆ ಮಾಡಿದ ಇದೇ ನೀವು ನಾನು ಎಂಬ ಶಬ್ದದ ಬೋಧನೆ ಆಗುವ ವೇಳೆ ಯಾವುದೋ ಒಂದು ಕ್ರಿಯಾದಿಂದ ಅನ್ವಿತವಾಗಿಯೇ ಬೋಧ ಆಗಿದೆ. ಯಾವುದೊಂದು ಗೊತ್ತು, ಅದಕ್ಕೆ ವಿಶೇಷ. ಇನ್ನೊಂದು ಹೋಗುತ್ತೇನೆ ಅಂತ ಇಷ್ಟ. ಹೋಗುತ್ತೇನೆ ಹೋಗುತ್ತೇನೆ ಅಂದ ಕೂಡಲೇ ಎಲ್ಲಿ ಎಲ್ಲಿ, ಯಾವಾಗ, ಆ ಶಬ್ದ ಬೋಧ ಆಗುವ ಎಲ್ಲಿ, ಯಾವಾಗ ಇತ್ಯಾದಿಗಳ ಅನ್ವಿತವಾಗಿಯೇ ಬೋಧ ಆಗಿದೆ. ಅದಕ್ಕೆ ನಮ್ಮಲ್ಲಿ ಇರ್ತಾರೆ ಅನ್ವಿತಾಭಿಧಾನವಾದ. ಯಾವುದೇ ಒಂದು ಶಬ್ದ ತನ್ನ ಸ್ವಾರ್ಥವನ್ನು ಬೋಧನ ಮಾಡುವುದರ ಜೊತೆಗೆ ಅನ್ವಿತ ಸ್ವಾರ್ಥವನ್ನೇ ಬೋಧನ ಮಾಡುತ್ತದೆ. ಇದು ಹಿಂಕೊಂಡು ಬೆಳೆದಿದೆ ಅನ್ವಿತಾಭಿಧಾನವಾದ ಆಗಿದೆ. ಯತ್ಕಿಂಚಿತ್ ಕ್ರಿಯಾ, ಯಾವುದೇ ಕ್ರಿಯಾ ಯತ್ಕಿಂಚಿತ್ ಕಾರಕಾನ್ವಿತವಾಗಿಯೇ ಬೋಧನ ಮಾಡಿ, ಯಾವುದೇ ಕಾರಕ ಯತ್ಕಿಂಚಿತ್ ಕ್ರಿಯಾನ್ವಿತವಾಗಿಯೇ ಬೋಧನ ಮಾಡಿ. ಹಾಗೆ ಇಲ್ಲಿಯೂ ಕೂಡ ತತ್ ತ್ವಂ ಅಸಿ, ತತ್ ಶಬ್ದಕ್ಕೆ ಸರ್ವಜ್ಞತ್ವಾದಿ ವಿಶಿಷ್ಟನಾದಂಥ ಬ್ರಹ್ಮ ಅಂತ ನೀವು ಹೆಂಗೆ ಅರ್ಥ ಮಾಡ್ತೀರಿ ಕೇಳಿದ್ರೆ, ತಮ್ಮ ತತ್ ಶಬ್ದಕ್ಕೆ ನೀವು ಅರ್ಥ ಮಾಡಿದ್ದೀವಿ ಬ್ರಹ್ಮ. ಬ್ರಹ್ಮ ಎಂಬ ವಸ್ತುಗೆ ಗುಣ ಅದನ್ನು ಇರುತ್ತೆ. ಬ್ರಹ್ಮ ಎಂಬ ಶಬ್ದದ ಗುಣ ಅದನ್ನು ತಿಳ್ಕೊಂಡೆ ಬ್ರಹ್ಮ ಅದು ಶಬ್ದ ಬರ್ತದೆ. ಜ್ಞಾನ ಇತ್ಯಾದಿಗಳು ಇರಬೇಕು. ಅದು ಯಾವುದೋ ಒಂದು ಧರ್ಮದಿಂದ ವಿಶಿಷ್ಟವಾಗಿಯೇ ಬೋಧನಾಗಿದೆ ನಾವು. ಇದಕ್ಕೆ ಏನಂತಾರೆ? ಇದಕ್ಕೆ ಅನ್ವಿತ. ಯಸ್ಮಾತ್ ಅನ್ವಿತ ಏವಾರ್ಥ ಶಬ್ದಾನಾಂ ಅಪಿ ಸರ್ವಶಃ. ಎಲ್ಲ ಶಬ್ದಗಳಿಗೆ ತನ್ನದೇ ಆದಂತಹ ಧರ್ಮಗಳಿಂದ ಅನ್ವಿತವಾಗಿಯೇ ಬೋಧನವಾಗ್ತದೆ. ವಿಶೇಷ ಸಾಮಾನ್ಯತೆಯ ಸ್ವರೂಪ ಮಹಿಳಂಬವೇ, ಸಾಮಾನ್ಯವಾಗಿ ವಿಶೇಷ. ಆಚಾರ ಇವತ್ತು ಗೊತ್ತಾಯ್ತು. ಒಂದು ಶಬ್ದ ಒಂದು ಧರ್ಮ ವಿಶಿಷ್ಟವಾಗಿಯೇ ಬೋಧನೆ ಮಾಡ್ತಿತ್ತು ಅಂದರೆ ಮುಂದೆ ಅದು ಅಂತಿದೆ. ಯಾಕಂದ್ರೆ ಬ್ರಹ್ಮ ಅಂದ ಕೂಡಲೇ ಅವನು ಎಂಥವನು, ಹೇಗೆ ಜ್ಞಾನ ಆನಂದಗಳು, ಮತ್ತು ಆ ಜ್ಞಾನಾನಂದಾದಿಗಳ ವಿಶಿಷ್ಟನಾಗಿಯೇ ಬ್ರಹ್ಮ ಬೋಧಿತ ಆದ ಅಂದ್ರೆ ಮುಂದೆ ಅವನು ಜ್ಞಾನ ಆನಂದ ಅಂತ ಅಂತಿದೆ. ಯಾಕಂದ್ರೆ ಅದೇ ಬೇಡ. ಸಾಮಾನ್ಯವಾಗಿ ಯಾವುದೋ ಧರ್ಮಗಳದ್ದು ಗೊತ್ತಾಗ್ತದೆ. ಏನೋ ಸಾಮಾನ್ಯವಾಗಿ ಗೊತ್ತಾಗ್ತದೆ. ವಿಶೇಷ ಜ್ಞಾನ ಮಾಡ್ಕೊಳ್ಳೋಕೆ ಇನ್ನೊಂದು ಶಬ್ದ ಬರುತ್ತಾನೆ. ಕ್ರಿಯಾ ಬೋಧನ ಬರುತ್ತಾನೆ ಅಂದರೆ ಯಾರು ಎಂಬ ಸಾಮಾನ್ಯವಾದ ಅರ್ಥದಿಂದ ಅನ್ವಿತವಾಗಿಯೇ ಬರುತ್ತಾನೆ ಎಂಬ ಕ್ರಿಯಾಪದ ಬೋಧನ ಆಯ್ತು. ಬರುತ್ತಾನೆ ಎಂಬ ಕ್ರಿಯಾದಿಂದ ನೀವು ಬೋಧನ ಆಯಿತು, ಬರುವ ಕ್ರಿಯಾ ಬೋಧನ ಆಯಿತು. ಈ ಬರುವ ಕ್ರಿಯಾ ಏನು ಬೋಧನ ಆಯಿತು? ಯತ್ಕಿಂಚಿತ್ ಯಾವುದೋ ಒಂದು ಕಾರಕಾನ್ವಿತವಾಗಿ ಆಯಿತು. ಕಾರಕ ಅಂದರೆ ವ್ಯಕ್ತಿ. ಮತ್ತು ಬೋಧನ ಆಯ್ತು ಅಂದ್ರೆ ಅಂತಿದೆ. ಯಾಕಂದರೆ ಅವ್ನು ಯಾವಂತ ಗೊತ್ತಿಲ್ಲ, ವಿಶೇಷವಾಗಿ ಎದ್ದು ಬರ್ತದೆ. ಅದಕ್ಕೆ ವಿಶೇಷ ಸಾಮಾನ್ಯತೆಯ ಸ್ವರೂಪ ಅಖಿಲಂಬವೇ. ಯಾವುದೇ ಒಂದು ವಸ್ತುವಿನ ಸ್ವರೂಪ ಸಾಮಾನ್ಯ ಮತ್ತು ವಿಶೇಷ. ಬ್ರಹ್ಮನು ಪರಬ್ರಹ್ಮನು ಜ್ಞಾನ ಇವ ಯಾವುದೋ ಒಂದು ಗುಣಗಳಿಂದ ಕೂಡಿದವನೇ ವಸ್ತು ಇದ್ದಾನೆ ಸಾಮಾನ್ಯ. ಯಾವ ಗುಣ ಅಂತ ಕೇಳಿದಾಗ ಸತ್ಯಂ ಜ್ಞಾನ ವಿಶೇಷ. ಪುರೋವರ್ತಿತ್ವ ಗುರುವಾಣಿ ದೇವದತ್ತಾದಿ ಕಂಧಮೇ ಯಾವತ್ತಯಂತಿ ತದ್ರೂಪಂ ಚೈತ್ರ ಮಾತ್ರಾಭಿನಯವತ್ತು ಬ್ರಹ್ಮಣೋ ನಿರ್ವಿಶೇಷತ್ವ ಯಾವತ್ತೈತಿಕಂ ಪುನಃ. ಇದು ಸ್ವಲ್ಪ ಇದು ವಿಶೇಷವಾದಂಥ ವಿಷಯ.